ನಮ್ಮ ಯಜಮಾನ್ರ ಸುತ್ತಾಗಿ 40 ವರ್ಷ ಆಯ್ತು. 4 ಮಕ್ಕಳು ಬಿಟ್ಬಿಟ್ಟು, ಒಬ್ಬ 2 ವರ್ಷದವಳು, ಒಬ್ಬ 3 ವರ್ಷದವಳು, ಒಬ್ಬ 2 ವರ್ಷ, ಒಬ್ಬ ಹೊಟ್ಟೆ ಹೊಳ್ಬಿಟ್ಟು ಅವ್ರನ್ನೆಲ್ಲ ಸಾಕಿ ಎಲ್ಲನೂ ಅವ್ರಿಗೆಲ್ಲ ಮಾಡಿ ಇವಾಗ ನಮ್ ನೋಡ್ಕೋದಿಲ್ಲ, ನಮ್ಮ ಜೀವನ ನಾವು ಅವ್ರು ಯಾರು ನಿಮ್ನ ನೋಡ್ಕೋತಿಲ್ವಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನಿವಾಗ ಸಂಪಿಗೆ ರೋಡ್ ಮಲ್ಲೇಶ್ವರಂಗೆ ಬಂದಿದ್ದೀನಿ. ಇಲ್ಲಿ ಲಕ್ಷ್ಮಮ್ಮ ಅನ್ನೋ ಒಬ್ಬ ಮುಗ್ಧ ಒಂಟಿ ಮಹಿಳೆ. ಇವ್ರನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಅವರ ಒಂಟಿ ಜೀವನನ ನಡೆಸೋದಕ್ಕೋಸ್ಕರ ಒಂದು ವ್ಯಾಪಾರನ ಮಾಡ್ತಾ ಇದ್ದಾರೆ. ನಾನು ಇವತ್ತು ಅವ್ರ ವ್ಯಾಪಾರದ ಬಗ್ಗೆ ತಿಳ್ಕೊಳ್ಳೋಣ, ಅವರ ಜೀವನದ ಕತೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಅಮ್ಮ, ತಮ್ಮ ಹೆಸರು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ, ನಿಮ್ಗೆ ಎಷ್ಟು ಏಜ್ ಎಷ್ಟಾಗಿರ್ಬೋದು? ವಯಸ್ಸು ಎಷ್ಟಾಗಿದೆ? 70 ಆಗಿರ್ಬೋದು. 70 ವರ್ಷ ಆಗಿದೆ. ಓಕೆ. ವ್ಯಾಪಾರ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 1 ವರ್ಷ. 1 ವರ್ಷದಿಂದ. ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? ಮನೆ ಕೆಲಸ ಮಾಡ್ತಿದ್ದೆ. ಓಕೆ ಓಕೆ. ಅಂದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಮನೆ ಕೆಲಸ? ಮನೆ ಕೆಲಸ 25 ವರ್ಷ ಮಾಡಿದ್ದೆ. ಹಾಂ. ಇವಾಗ ಓಕೆ ಓಕೆ. ಅದಕ್ಕೆ ಮುಂಚೆಯಿಂದ ಏನು ಮಾಡ್ತಾ ಇದ್ರಿ? ಅದಕ್ಕೆ ಮುಂಚೆ ಮನೇಲೇ ಇದೆ. ಮನೆಯಲ್ಲೇ ಇದ್ದೆ. ಅದು 25 ವರ್ಷ ಮನೆ ಕೆಲಸ ಮಾಡಿ ಈಗ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದು. ಓಕೆ. ಎಷ್ಟು 70 ವರ್ಷ ಆಗಿದೆ ಅಂತ ಹೇಳಿದ್ರಿ ನೀವು. ಓಕೆ. 70 ವರ್ಷ ಆದ್ರೂ ಇಲ್ಲಿ ಬಂದು ಕುತ್ಕೊಂಡು ಫುಟ್ಪಾತಲ್ಲಿ ವ್ಯಾಪಾರ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಹಿಂಗೆ ಒಬ್ಬರ ಕೈ ಒಡ್ಡಬಾರ್ದು ಅಂತ. ಹಾಂ. ನಮ್ಮ ಜೀವನ ನಾವು ಕಳಿಬೇಕು, ಹಾಂ, ಒಬ್ಬರ ಕೈಯಲ್ಲಿ ನಾವು ಇಸ್ಕೋಬಾರ್ದು ಅಂತ ನೀವು ಸ್ಟಾರ್ಟ್ ಮಾಡಿದ್ರಿ. ಓಕೆ ಓಕೆ. ಅಂತ ಕಾಲಕ್ಕೆ ಭಗವಂತ ಅಂದ್ಬಿಟ್ಟು ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು. ಸರಿ ಸರಿ. 1 ವರ್ಷದಿಂದ ಇದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಓಕೆ ಓಕೆ. ಏನೇನೆಲ್ಲ ಮಾಡ್ತಾ ಇದ್ದೀರಾ? ಇಷ್ಟೇ. ಫಸ್ಟ್ ದುಪ್ಪಟ್ಟ ಮಾಡ್ತಿದ್ದೆ. ಹಾಂ. ಆ ದುಪ್ಪಟ್ಟ ಯಾವಾಗ ಹೋಗ್ತಾ ಹೋಯ್ತು ಇದು ಆಗ. ಓಕೆ ಓಕೆ. ಇದನ್ನ ಹಾಕೊಂಡ್ರೆ. ಓಕೆ ಓಕೆ. ಏನೇನಿದೆ ಇವೆಲ್ಲ? ಪಿನ್ನು, ರಬ್ಬರ್ ಬಿಂಡು, ಹಾಂ, ತಲ್ಪಿನ್ನು, ಗುಗ್ಗ ಕೆಟ್ಟಿ, ರೈಟ್. ಓಕೆ ಓಕೆ. ಎಲ್ಲಿಂದ ತರ್ತೀರಾ ಇವೆಲ್ಲ? ಮಾರ್ಕೆಟ್. ಯಾವ ಮಾರ್ಕೆಟ್? ಸಿಟಿ ಮಾರ್ಕೆಟ್. ಸಿಟಿ ಮಾರ್ಕೆಟ್. ಎಷ್ಟು ದಿನಕ್ಕೆ ಒಂದ್ಸತಿ ಹೋಗ್ತೀರಾ ತರಕ್ಕೆ? ಖಾಲಿ ಆದಾಗ ತರಿಸ್ತೀವಿ. ಖಾಲಿ ಆದಾಗ ಅಂದ್ರೆ ನೀವೇ ಹೋಗಿ ತಗೊಬರ್ತೀರಾ ಇವೆಲ್ಲ? ಇಲ್ಲ ಇಲ್ಲ ಇಲ್ಲ, ನಿಮ್ಮೊಂದ್ ಕೈಲಿ ತರಿಸ್ತು, ದುಡ್ಡು ಕೊಟ್ಬಿಟ್ಟು ತರಿಸ್ಕೊಡು. ತರಿಸ್ಕೊಳ್ಳೋದು. ಓಕೆ ಓಕೆ. ಒಂದ್ಸತಿಗೆ ಎಷ್ಟು ಹೋದ್ರೆ ಎಷ್ಟು ರೂಪಾಯಿಗೆ ತರಿಸ್ತೀರಾ ಇವೆಲ್ಲ? ಒಂದು 10,000 ರೂಪಾಯಿ ತರಿಸ್ತೀವಿ. 10,000 ರೂಪಾಯಿಗೆ ತರಿಸ್ತೀರಾ? ನೀವು 10,000 ರೂಪಾಯಿಗೆ ತರಿಸಿದ್ರೆ ಅದ್ರ ಮೇಲೆ ಲಾಭ ಎಷ್ಟು ಮಾಡ್ತೀರಾ? ಇಷ್ಟು ಅಂತ ಕಾಣಿಕಿಲ್ಲ. ಒಂದ್ಸತಿ ವ್ಯಾಪಾರ ಆಗೋದ್ರೆ ಲಾಭ ನೋಡ್ಬೋದು. ದಿವ್ಸಕ್ಕೆ 100 ರೂಪಾಯಿ ಆಯ್ತದೆ, 50 ಆಯ್ತದೆ. ಇಲ್ಲ ಅವತ್ತು ಆಗುದೇ ಇಲ್ಲ, ಏನ್ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಯಾಕೆ ಆಗ್ಲಿ ಆಗ್ದ ಹೋಗ್ಲಿ. ಸರಿ ಸರಿ ಸರಿ. ನೀವು ಇಲ್ಲಿ ಕೂತ್ಕೊಂಡು ಅಂಗಡಿ ಇಟ್ಕೊಳಕ್ಕೆ ಯಾರಿಂದ BBMP ಇಂದ ಗೌರ್ಮೆಂಟ್ ಇಂದ ಪರ್ಮಿಷನ್ ಇಟ್ಕೋಬೇಕಾ? ಇಲ್ಲ, ನಾನು ಯಾತವೂ ಇಲ್ಲ. ನಾನು ಇವ್ ಜಾಗ ಕೊಟ್ಟವ್ರೆ ಮೆಡಿಕಲ್. ಸರಿ ಸರಿ. ಅಂದ್ರೆ ನಿಮ್ಮ ಯಜಮಾನ್ರು ಯಾರು ಇಲ್ವಾ? ನಮ್ಮ ಯಜಮಾನ್ರು ಸುತ್ತಾಗಿ 40 ವರ್ಷ ಆಯ್ತು. ಏನಾಗಿತ್ತು ಅವ್ರಿಗೆ? ಏನೋ ಹುಷಾರಿರ್ಲಿಲ್ಲ, ಸುತ್ತಾಗ್ಬಿಟ್ಟು 4 ಮಕ್ಕಳು ಬಿಟ್ಬಿಟ್ಟು, ಒಬ್ಬ 2 ವರ್ಷದವಳು, ಒಬ್ಬ 3 ವರ್ಷದವಳು, ಒಬ್ಬ 2 ವರ್ಷ, ಒಬ್ಬ ಹೊಟ್ಟೆ ಹೊಳ್ಬಿಟ್ಟು ಅವ್ರನ್ನೆಲ್ಲ ಸಾಕಿ ಎಲ್ಲನೂ ಅವ್ರಿಗೆಲ್ಲ ಮಾಡಿ ಇವಾಗ ನಮ್ ನೋಡ್ಕೋದಿಲ್ಲ, ನಮ್ಮ ಜೀವನ ನಾವು. ಅಂದ್ರೆ ಅವ್ರು ಯಾರು ನಿಮ್ನ ನೋಡ್ಕೋತಿಲ್ವಾ? ಏಕೆ ಗೊತ್ತಿಲ್ಲ. ನಿಮ್ ಇಷ್ಟ, ನಿಮ್ ಖುಷಿ ಅಂತ ಬಿಟ್ಬಿಟ್ಟಿನ. ಓಕೆ ಓಕೆ. ಅಂದ್ರೆ ನೀವು ಈ ವಯಸ್ಸಲ್ಲಿ ಒಬ್ಬರೇ ಕಷ್ಟಪಟ್ಟು ನಿಮ್ಮನ್ನ ನೀವು ನೋಡ್ಕೊತಾ ಇರೋದು. ಓಕೆ ಓಕೆ. ಯಾರ ಕೈಲಿ 10 ರೂಪಾಯಿ ಕೊಡ್ತಾ ಇಲ್ಲ, ಯಾರ ಕೈಲಿ 10 ರೂಪಾಯಿ ನನಗೆ ಕೊಡ್ತಾ ಇಲ್ಲ. ನನ್ನ ಜೀವನ ನಾ ಕಲಿತ. ಓಕೆ ಓಕೆ. ಈಗ ಬಂದು ಕೂತ್ಕಂದ್ರೆ ಏನಮ್ಮ ಅಂದ್ರೆ ಹಿಂಗ್ ಕಷ್ಟ ಹೇಳ್ಕೊಂಡ್ರೆ ಅಷ್ಟೇ. ನಾನು ಸರಿ ಸರಿ. ಅಂದ್ರೆ ಈಗ ಮನೆ ನಡೀತಿರೋದು ಈ ವ್ಯಾಪಾರದಿಂದ? ಬಾಡಿಗೆ ಮನೆ ಕಡೆ ಅವನಿಗೆ 3,000 ರೂಪಾಯಿ ಬಾಡಿಗೆ ಎಲ್ಲ ಕಟ್ಕೊಂಡು ಹೆಂಗ ಒಟ್ಟೆ ಜೀವನ ಮಾಡ್ತಾವನೆ. ಮುಂದಕ್ಕೆ ಏನ್ ಮಾಡೋಣ ಭಗವಂತ ಗೊತ್ತಿಲ್ಲ. ಸರಿ ಸರಿ. ಅಂದ್ರೆ ನಿಮ್ಗೆ ಹುಷಾರಿಲ್ಲ ಅಂದ್ರು, ಏನಾರು ಸರಿ ಇಲ್ಲ ಅಂದ್ರೆ ನೋಡ್ಕೊಳ್ಳೋದು ಯಾರು ಇಲ್ಲ, ನೀವು ಒಬ್ಬರೇ ಇರೋದು? ಅಂದ್ರೆ ಈಗ ನಿಮ್ಮ ಮನೇಲಿ ಒಬ್ಬರೇ ಇರೋದು? ಈಗ ಒಬ್ಬರೇ. ಅಂದ್ರೆ ಈಗ ಒಬ್ಬರೇ ಇದ್ಕೊಂಡು ಇಲ್ಲಿ ಬಂದು ವ್ಯಾಪಾರ ಮಾಡ್ಕೊಂಡು ಇಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೆ ಅಂತ ನಿಮ್ಗೆ? ಭಗವಂತನೇ ಕೊಟ್ಟವಲ್ಲ ನನಗೆ. ಜನರ ಇಲ್ಲ ನನಗೆ, ಭಗವಂತನೇ ಧೈರ್ಯ. ಭಗವಂತನಿಂದ ಧೈರ್ಯ. ಅದು ಹೆಂಗಿಗೆ ಕಾರಣ ಇಷ್ಟೊಂದು ಧೈರ್ಯ ಬರಕ್ಕೆ ಅಂತ? ಧೈರ್ಯ ಅದೇ ಭಗವಂತ ನಿಂಬೇನೆ. ಓಕೆ. ದೇವ್ರ ನಿಂಬೇನೆ, ಜನ ನಿಂಬಿಲ್ಲ ನಾನು. ಜನ ಈ ಕೈಲಿ ಈಸ್ಕೊಂಡು ಈ ಕೈ ಇಲ್ಲ ಅಂದ್ಬಿಡ್ತಾರೆ. ಈಗ 10 ರೂಪಾಯಿ ಈಸ್ಕೊಂಡು ಇಲ್ಲ ಅಂದ್ಬಿಡ್ತಾರೆ. ಅವ್ರಿಗೆ ನಾವ್ ಏನ್ ಮಾಡೋಕ್ಕಾಗಲ್ಲ. ಮೋಸ ಮಾಡೋರು ಅವ್ರೆ, ಸ್ವಲ್ಪ ಹೆಲ್ಪ್ ಮಾಡೋರು ಅವ್ರೆ. ಜನ ನಿಂಬಿಲ್ಲ ನಾನು. ಭಗವಂತ ನಿಂಪ ಕೂತೀನಿ. ಅವ್ನ ಹಾಲಲ್ಲಾರ ಹಾಕ್ಲಿ, ನೀಲಾರ ಅವ್ನು ಇವತ್ತು ತಕ್ಕಂದ್ರು ಪರವಾಗಿಲ್ಲ, ಸಂತೋಷದಲ್ಲಿ ಹೋಯ್ತೀವಿ. ನೆಮ್ಮದಿ ಇಲ್ಲ. ಈಗ ಊಟ ಮಾಡಿದ್ ನಮ್ದು, ನಾಳೆ ಉಣ್ಣೋದು ಯಾರ್ದು. ಮಲ್ಲೇಶ್ವರಕ್ಕೆ ಬಂದು ಮನೆಗೆ ಹೋಗ್ತೀನಿ ನಂಬಿಕೆ ನನಗಿಲ್ಲ. ಆದ್ರಿಂದ ಜೀವನ ಕಳೀತಾರೆ. ಸರಿ ಅಜ್ಜಿ. ಈ ವ್ಯಾಪಾರದಲ್ಲಿ ಜನ ಸಂಪಾದನೆ ಮಾಡೋದು ಹೆಂಗೆ ಅಜ್ಜಿ? ಯಾಕಂದ್ರೆ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಜನನೇ ತುಂಬಾ ಮುಖ್ಯ. ಅವ್ರು ಬಂದು ವ್ಯಾಪಾರ ಮಾಡಿದ್ರೆ ಜನ ಮುಖ್ಯ ಅಂತಂದ್ರೆ ಬರೋದ್ ತಗೋತಾರೆ,
ಈಗ ನೋಡು ಎಷ್ಟು ಜನ ಬಂದ್ರು ತಕಂದ್ರ ಇಲ್ಲ ನಿನ್ ಕಂಡಂಗೆ ಎಷ್ಟು ಜನ ಬಂದ್ರು ಹೌದು ತುಂಬಾ ಜನ ಬಂದ್ರು ತಕಂದ್ರ ಇಲ್ಲ ದೇವ್ರು ಕೊಡ್ಬೇಕು ನಾವ್ ಬದುಕು ಅವ್ನ ಹತ್ಕೊಳ್ಳಿ ಐದ್ಕೊಳ್ಳಿ ನಾವ್ ಬದುಕು ಜನ ಕೊಟ್ಟು ಬದುಕಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಿಮ್ಗೆ ಇಷ್ಟೊಂದು ಧೈರ್ಯ ಬರಕ್ ಕಾರಣ ದೇವರಿಂದ. ಆಮೇಲೆ ಲಾಕ್ಡೌನ್ ಅಲ್ಲೆಲ್ಲ ಹೆಂಗೆ ಜೀವನ ಮಾಡಿದ್ರಿ? ನಮ್ಮ ದೊಡ್ಡ ಮಗಳು ಸ್ವಲ್ಪ ಇನ್ನೆಲ್ಲಿ ಅವ್ರಿಗೂ ಯಜಮಾನ್ತಿ ಇರೋದು ಅವ್ರಿಗೂ ಕಷ್ಟ ಅಂದ್ಬಿಟ್ಟು ಅವ್ರ ಮನೆ. ಈಗ ವಿಡಿಯೋ ನೋಡ್ತಿರೋರು ತುಂಬಾ ಜನ ಅನ್ಕೊಂಡಿರ್ತಾರೆ ನೀವು 70-80 ವರ್ಷ ಅಂದ್ರೆ ಇಷ್ಟು ವಯಸ್ಸಲ್ಲೂ ಇಷ್ಟೊಂದು ಕಷ್ಟಪಟ್ಕೊಂಡು ನೀವೇ ನೋಡ್ಕೊಳಕ್ ಯಾರು ಇಲ್ಲ ಅಂದ್ರೂ ವ್ಯಾಪಾರ ಮಾಡ್ತಾ ಇರೋದಂಗೆ ನಿಮ್ಮನ್ನೇ ಒಂದು ಸ್ಫೂರ್ತಿಯಾಗಿ ತಗೊಂಡು ನಿಮ್ಗೆ ನೋಡಿ ಖುಷಿ ಆಗ್ಬಿಟ್ಟು ನಾನು ಜೀವನದಲ್ಲಿ ಸಾಧನೆ ಮಾಡಬೇಕು, ನಾನು ಜೀವನದಲ್ಲಿ ಮುಂದೆ ಬರ್ಬೇಕು ಅನ್ಕೋತಿರಲ್ಲ ಅಂಥವ್ರಿಗೇನ ಕಿವಿ ಮಾತು ಬುದ್ಧಿ ಮಾತು ಅಂತ ಹೇಳಕ್ ಇಷ್ಟಪಡ್ತೀರಾ? ಹೌದು ಮಗ, ಏನ್ ಗೊತ್ತಾ, ಈಗ ನಿನ್ಗೆ ಒಂದಂತಾರೆ ನನಗೆ ಒಂದಂತಾರೆ, ಅದಕ್ಕೆ ಕಿವಿಗೆ ಹಾಕಬಾರ್ದು, ಗಾಳಿ ಬೀಸ್ಬೇಕು. ಆ ಗಾಳಿ ಬೀಸಿದ್ರೆ ನಮ್ಗೆ ತಂಪು, ಅರ್ಥ ಆಯ್ತಾ? ಆ ಗಾಳಿ ಇಲ್ದೇನೆ ನಾವ್ ಹೆಂಗ್ ತಂಪಾಗಿರುತ್ತೆ? ಈಗ ಸೆಕೆ ಅಂತೀವಿ, ಫ್ಯಾನ್ ಹಾಕಿದ್ರೆ ಫ್ಯಾನ್ ಕಾವು ಬಂದ್ಬಿಡುತ್ತೆ, ಅವಾಗ ನಾವು ಇರೋಕಾಯ್ತದ? ಈಚೆ ಕಡೆ ಬಂದು ಗಾಳಿ ಹವಾ ತಗೋಬೇಕು ನಾವು ಅಷ್ಟೇ. ಅದೇ ಧೈರ್ಯ ನಮ್ಗೆ. ಇವತ್ತು 10 ರೂಪಾಯಿ ಸಂಪಾದನೆ ಮಾಡ್ತಿದೆ, ಅದೇ ನಮ್ಗೆ 10 ಲಕ್ಷ ಅನ್ಬೇಕು. ಇವತ್ತು ಸಂಪಾದನೆ ಇಲ್ಲ ಬೇಡ ಅನ್ಬಾರ್ದು, ಒಬ್ಬರ ಕೈ ಒಡ್ಡಬಾರ್ದು, ಹಿಂಗನ್ಬೇಕ ಹೊರ್ತು ಹಿಂಗನ್ಬಾರ್ದು. ಅಂತ ಕಾಲಕ್ಕೆ ಆವಾಗ ಕೊಡ್ರಪ್ಪ ಅಂತ ಕೈ ಒಡ್ಡಬಾರ್ದು. ಇನ್ನು ಮಹಿಳೆಯರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಅವ್ರಿಗೆಲ್ಲ ಧೈರ್ಯ ಕಮ್ಮಿ ಇರುತ್ತೆ, ಹಿಂಗ್ ಬಂದು ಫುಟ್ಪಾತ್ ಮೇಲೆ ಕುತ್ಕೊಂಡು ಎಲ್ಲ ಮುಜುಗರ ಇರುತ್ತೆ, ಅಂದ್ರೆ ಇಷ್ಟೊಂದು ಧೈರ್ಯ ಮಾಡಲ್ಲ. ಯಾಕಂದ್ರೆ ಮುಂದೆ ಬಂದು ವ್ಯಾಪಾರ ಮಾಡ್ಬೇಕು, ಸಮಾಜ ಒಂಥರ ನೋಡ್ತಾರೆ, ಸ್ನೇಹಿತರೆಲ್ಲ ಒಂಥರ ನೋಡ್ತಾರೆ ಅಂತ. ಅಂಥವ್ರಿಗೆ ಏನಾದ್ರು ಮುಂದೆ ಬಂದು ವ್ಯಾಪಾರ ಮಾಡಕ್ಕೆ ಅಂಥವ್ರಿಗೆ ಏನಾದ್ರು ಕಿವಿ ಮಾತು ನೀವೊಬ್ರು ಮಹಿಳೆಯಾಗಿ ಹೇಳಕ್ ಇಷ್ಟಪಡ್ತೀರಾ? ಧೈರ್ಯ ತಗೋಬೇಕು ನಾವು, ಮನುಷ್ಯಲ್ಲ ಧೈರ್ಯ ಕೊಡೋದು, ಭಗವಂತನ ನಂಬಿ ನಾವು ಧೈರ್ಯ ತಗೋಬೇಕು. ಹೌದೌದು. ಈಗ ಮನೇನ್ ಬರ್ತೀವಿ, ಭಗವಂತ ಅನ್ಕ ಬರ್ತೀವಿ, ಆ ಭಗವಂತನೇ ದಾರಿ ತೋರಿಸ್ತಾರೆ. ಜನ ದಾರಿ ತೋರಿಸ್, ಜನನೂ ಇರ್ಬೇಕು, ಹಣನೂ ಇರ್ಬೇಕು, ಹೆಣನೂ ಇರ್ಬೇಕು. ದುಡ್ಡಿಲ್ದೇನೆ ನಾವಿಲ್ಲ, ನಾವಿಲ್ದೇನೆ ದುಡ್ಡಿಲ್ಲ. ದುಡ್ಡಿದ್ರೆ ನಾವಿದ್ರೆ ದುಡ್ಡು. ಈಗ ದೇವ್ರಿಗೆ ಪೂಜೆ ಮಾಡುದು ಯಾಕೆ? ನಾವಿದ್ರೆ ಪೂಜೆ ಮಾಡ್ತೀವಿ, ನಾವೇ ಇಲ್ದಾರೆ ಯಾರು ಪೂಜೆ ಮಾಡ್ತಾರೆ? ಧೈರ್ಯ ತಗೋಬೇಕು ನಾವು. ಸರಿ ಅಜ್ಜಿ, ಸರಿ ಅಜ್ಜಿ. ಧೈರ್ಯ ಮುಂದೆ ಒಂದು ಇಲ್ಲ ಮಗ. ಅಯ್ಯೋ ಅಪ್ಪ ಇವತ್ತು ಆಗ್ನಿಲ್ಲಪ್ಪ, ಏನಪ್ಪಾ ಮಾಡೋದು ಅಂದ್ರೆ ಏನ್ ಮಾಡೋಕ್ಕೂ ಆಗುದಿಲ್ಲ. ಜನನ ನಾವು ಕೊಡು ಅಂತಂದ್ರೆ ಕೊಡ್ತಾರ? ಒಂದ್ ದಿವಸ ಕೊಡ್ತಾರೆ, 2 ದಿವಸ ಕೊಡ್ತಾರೆ, 3ನೇ ದಿವಸಕ್ಕೆ ಏನಂತಾರೆ ಗೊತ್ತಾ? ಮೂದೇವಿ ಏನಾರು ಕೊಡೋದು ಅಂದಾರ ಇಲ್ವ ಹೇಳು? ಒಂದ್ ದಿವಸ ಪ್ರೀತಿ, 2 ದಿವಸ ಪ್ರೀತಿ, 3ನೇ ದಿವಸಕ್ಕೆ ಏನಂತಾರೆ? ನಮ್ಮನೇಲಿ ಅವ್ರೆ ಬೇಕಾಗಿರೋವಳು ಎಲ್ಲಾರ ಇಷ್ಟ ಕೊಡ್ಕೊಂಡ್ ಸೋತೋಗ್ಲಿ, ಎಲ್ಲಾರ ನೇಣ ಹಾಕಲಿ, ಎಲ್ಲಾರ ಸಾಯ್ಲಿ ಅಂತಾರೆ. ಅಂತ ಜಾಗಕ್ಕೆ ಹೋಗ್ಬಾರ್ದು. ಆ ಜಾಗ ಎಲ್ಲ ಬಿಟ್ಟು ಧೈರ್ಯ ತಕೊಂಡು ನಾವು ವ್ಯಾಪಾರ ಮಾಡ್ಬೇಕು. ಇವತ್ತು 10 ರೂಪಾಯಿ ಆಗ್ಲಿ, 5 ರೂಪಾಯಿ ಆಗ್ಲಿ, ಅದೇ ಲಕ್ಷ ಅಂತ ವ್ಯಾಪಾರ ಮಾಡಿದ್ರೆ ಮುಂದೆ ಬರ್ತಾರೆ. ಆ ಲಕ್ಷ ಬಂದ್ರು ನನಗೆ ಇಲ್ಲ ಅಂದ್ರೆ ಅದು ಇದೇ ಧನ್ಯ. ಸರಿ ಅಜ್ಜಿ. ಹೌದೌದು. ಈಗ ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು. ಇಷ್ಟೊತ್ತು ನಮಗೆ ಮಾತಾಡಿದಕ್ಕೆ ಧನ್ಯವಾದಗಳು. ನಿಮ್ ವ್ಯಾಪಾರ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಲಿ. ಆ ಭಗವಂತ ನಮಗ, ಅದೇ ಭಗವಂತ ನಿಮ್ಗೆ ಇನ್ನ ಒಳ್ಳೆ, ಏನೇನು ಅನ್ಕೊಂಡಿದ್ರೆ ಎಲ್ಲ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ, ನೀವು ಯಾವತ್ತಾರು ಸಂಪಿಗೆ ರೋಡ್ ಮಲ್ಲೇಶ್ವರಂಗೆ ಬಂದಾಗ ಲಕ್ಷ್ಮಮ್ಮ ಅವರು ಇಲ್ಲಿ ಪಿನ್ಗಳು ಮತ್ತು ಕ್ಲಿಪ್ಗಳು, ಭಾಷಣಗಳು ವ್ಯಾಪಾರನ ಮಾಡ್ತಾ ಇರ್ತಾರೆ. ಇವ್ರ ಜೊತೆ ವ್ಯಾಪಾರ ಮಾಡಿ ಇವ್ರಿಗೂ ಸಹಾಯ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.